ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ಗೆ ರಾಷ್ಟ್ರಪತಿಗಳ ಧ್ವಜ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು। ಈ ವೇಳೆ ಅವರು ಸಾಂಪ್ರದಾಯಿಕ ಪರೇಡ್ನಲ್ಲಿ ಭಾಗವಹಿಸಿ ಗೌರವ ವಂದನೆ ಸ್ವೀಕರಿಸಿದರು। ಬಳಿಕ ಅಮಿತ್ ಶಾ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 20 ವರ್ಷಗಳ ಅಲ್ಪಾವಧಿಯಲ್ಲಿ ದೇಶಾದ್ಯಂತ 140 ಕೋಟಿ ಜನರ ವಿಶ್ವಾಸ ಗಳಿಸಿದೆ। ವಿಪತ್ತು ಸಂಭವಿಸಿದ ಕಡೆಗಳಲ್ಲಿ ಮತ್ತು ಸಂಭವನೀಯ ವಿಪತ್ತು ನಿರ್ವಹಣೆಯಲ್ಲಿ ಎನ್ಡಿಆರ್ಎಫ್ ನಿರ್ಣಾಯಕ ಪಾತ್ರ ನಿರ್ವಹಿಸುತ್ತಿದೆ। ಜನತೆಗೆ ನೆಮ್ಮದಿಯ ವಿಶ್ವಾಸವನ್ನು ನೀಡುತ್ತಿರುವ ಅದರ ಸೇವೆ ಅನನ್ಯವಾದದ್ದು। ಈ ಹಂತದಲ್ಲಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ರಾಜ್ಯ ಯಂತ್ರೋಪಕರಣ ವಿಭಾಗ, ಎನ್ಸಿಸಿ, ಎನ್ಎಸ್ಎಸ್ ಮತ್ತು ಸೇವೆಯಲ್ಲಿ ತೊಡಗಿರುವ ಸಾವಿರಾರು ಯೋಧರ ಸೇವಾ ಕಾರ್ಯವನ್ನು ರಾಷ್ಟ್ರಪತಿಗಳು ಏಕಕಾಲದಲ್ಲಿ ಗುರುತಿಸಿರುವುದು ವಿಶೇಷ ಎಂದರು। ಎನ್ಡಿಆರ್ಎಫ್ ಸಿಬ್ಬಂದಿ ಜಗತ್ತಿನಾದ್ಯಂತ ಜನರ ಪ್ರೀತಿ ಮತ್ತು ವಿಶ್ವಾಸ ಗಳಿಸಿದ್ದಾರೆ। 20 ವರ್ಷಗಳ ಸೇವಾ ಪರ್ವ ಕೇವಲ ಹೆಮ್ಮೆಯ ಸಾಧನೆಗಳನ್ನು ಮಾತ್ರ ಒಳಗೊಂಡಿಲ್ಲ, ಬದಲಿಗೆ ಸಮರ್ಪಣಾ ಮನೋಭಾವ ಮತ್ತು ಬದ್ಧತೆಯ ಸಾಕಾರದ ಮಹಾಪರ್ವವೂ ಆಗಿದೆ। ಎನ್ಡಿಆರ್ಎಫ್ಗೆ ರಾಷ್ಟ್ರಪತಿಗಳ ಪದಕ ಲಭಿಸಿರುವುದು ಆ ಪಡೆಗೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ಐತಿಹಾಸಿಕ ಮತ್ತು ಹೆಮ್ಮೆಯ ಕ್ಷಣವಾಗಿದೆ ಎಂದು ಅಮಿತ್ ಶಾ ಹೇಳಿದರು। एनडीआरएफ के समस्त बल को और डीजी एनडीआरएफ को भी बधाई देना चाहता हूं। मैं कई परिसरों में गया हूं, मगर इतना हरा भरा परिसर मैंने और कहीं नहीं देखा। आपने जब ठान ली है कि आपदा में हम बचाव करेंगे, आपदा को रोकने का रास्ता भी आपने ढूंढकर मूक गति से इसके तरफ आगे आप बढ़े हैं। मित्रों, वृक्ष ही इस पृथ्वी का पर्यावरण पूर्ववत कर सकता है, जलवायु परिवर्तन को संभाल सकता है और पृथ्वी के तापमान को भी नियंत्रित करने में बहुत बड़ा योगदान दे सकता है।